ಪಾರ್ಟ್ 3 ಆಗಿರುತ್ತೆ. ಇದು ಪಾರ್ಟ್ 3 ವಿಡಿಯೋ ಇದು. ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ಲೈಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ಮತ್ತೆ ಲೈಕು, ಶೇರು ಏನು ಬೇಕಾದ್ರೂ ಮಾಡ್ರಪ್ಪ ಎಲ್ಲ. ವಿಡಿಯೋ ಹಾಕ್ತಿದ್ದೀನಿ ಪಾರ್ಟ್ 3 ಇದು. ಸಬ್ಸ್ಕ್ರೈಬ್ ಮಾಡ್ರಿ. 100 ಲೈಕ್ಸ್ ಅನ್ನು ಕಂಪ್ಲೀಟ್ ಮಾಡ್ರಿ. ಸ್ಟಾರ್ಟ್ ಮಾಡೋಣ ವಿಡಿಯೋಗೆ. ದ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕೆಳಗಡೆಯಿಂದ ಹೋಗೋಣ. ಮೇಲಿಂದ ನೋಡೋಣ ಬಿಡಿ. ದೊಡ್ಡ ದೊಡ್ಡ ಕ್ವಶನ್ ಓದಿದ್ರೆ ಟೈಮ್ ವೇಸ್ಟ್ ಎಲ್ಲ ಆಗುತ್ತೆ ನಿಮಗೆ. ಅದಕ್ಕೆ ನಾನು ಸುಮ್ಮನೆ ಮಾರ್ಕ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನೀವು ಓದ್ಕೊಳ್ಳಿ ಸುಮ್ಮನೆ. ಇಂಪಾರ್ಟೆಂಟ್ ಆದ್ರೆ ಪಕ್ಕ ಹೇಳ್ತೀನಿ. ಎಕ್ಸಾಮ್ ಬಂದಿದೆ. ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮೇಡ್ ಯೂಸ್ ಆಫ್ ವೆಟೋ ಪವರ್ ಓನ್ಲಿ ದ ಹಿಂದೂ ಕೋರ್ಟ್ ಬಿಲ್ ದ ಆರ್ಡಿನೆನ್ಸ್ ಆಫ್ 6 ವೀಕ್ಸ್ 6 ಮಂತ್ಸ್ ಎರಡು ಇದೆ ಇದರಲ್ಲಿ. ನಾನು ಹೇಳಿದ್ದೆ 6 ಮಂತ್ಸ್ ಹಾಕಿಲ್ಲ 6 ವೀಕ್ಸ್ ಹಾಕಿ ಅಂತ. ಅವಾಗಿಂದ 6 ವೀಕ್ಸ್ ಹಾಕೋ ಬಂದಿದ್ರಿ. 6 ಮಂತ್ಸ್ ಇವಾಗ 6 ವೀಕ್ಸ್. ಈ ಕ್ವಶನ್ ನೋಡ್ಕೊಳ್ಳಿ. ಆರ್ಡಿನೆನ್ಸ್ ಆಫ್ ಪ್ರೆಸಿಡೆಂಟ್ ಯೂಶುವಲಿ ರಿಮೈನ್ಸ್ ಫೋರ್ಸ್ ಫಾರ್ 6 ವೀಕ್ಸ್ ಎ ಡೇ ಇಶ್ಯೂ ಆಯ್ತಾ. ದ ಪ್ರೆಸಿಡೆಂಟ್ ಆಫ್ ಆರ್ಡಿನೆನ್ಸ್ ವೆನ್ 204 ಸಿ ಆಪ್ಷನ್. ದ ಪ್ರೆಸಿಡೆಂಟ್ ನಾಟ್ ಇನ್ ಸೆಷನ್ ಇಲ್ದಾಗ ಆಗುತ್ತೆ. ಸ್ವಲ್ಪ ಕ್ವಶನ್ಸ್ ಮಾತ್ರ ಹಂಗೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಇಂಪಾರ್ಟೆಂಟ್ ಹೇಳ್ತೀನಿ. ನಾನು ಅದು ಮಾಡಿ. ದ ಪ್ರೆಸಿಡೆಂಟ್ ಕ್ಯಾನ್ ಬಿ ಡಿಸ್ಮಿಸ್ ಮೆಂಬರ್ ಕೌನ್ಸಿಲ್ ಮಿನಿಸ್ಟರ್ ಕ್ಯಾನ್ ಬಿ ಡಿಸ್ಮಿಸಸ್. ಹೌದು, ಡಿಸ್ಮಿಸ್ ಮಾಡೋಕ್ಕಾಗುತ್ತೆ. ಒನ್ಸ್ ರೆಕಮೆಂಡೇಶನ್ ಪ್ರೈಮ್ ಮಿನಿಸ್ಟರ್. ಹೌದು ಬಿಡಿ, ಪ್ರೈಮ್ ಮಿನಿಸ್ಟರ್ ತೊಗೊಂಡು ಪ್ರೆಸಿಡೆಂಟ್ ಮಾಡಬೇಕು ಆಯ್ತಾ. ದ ಪ್ರೆಸಿಡೆಂಟ್ ಅಡ್ರೆಸ್ ಪ್ರಿಪೇರ್ಡ್ ಬೈ ದ ಸ್ಪೆಷಲ್ ಸೆಕ್ಯೂರಿಟಿ ಆಫ್ ಪ್ರೆಸಿಡೆಂಟ್. ದ ಅಮಾಂಗ್ ದ ಡಿ ಆಪ್ಷನ್ ಇದು. ಇದು ನೋಡ್ಕೊಳ್ಳಿ ಸುಮ್ಮನೆ ಗವರ್ನರ್ ಸ್ಟೇಟ್ಸ್ ಇವೆಲ್ಲ ಆಯ್ತಾ. ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸೆಲೆಕ್ಟೆಡ್ ಬೇಸ್ಡ್ ಆನ್ ದ ಪ್ರೆಸಿಡೆಂಟ್ ಆಫ್ ಎಲೆಕ್ಟೆಡ್ ಸಿಂಗಲ್ ಮೆಂಬರ್ ಅಲ್ಲ. ಸಿಂಗಲ್ ಮೆಂಬರ್ ಇಂದ ಗೆಲ್ಲಕ್ಕೆ ಆಗಲ್ಲ. ಪ್ರೊವಿಷನ್ ರಿಪ್ರೆಸೆಂಟೇಷನ್ ಆಯ್ತಾ. ಅಲ್ವಾ ಇಲ್ಲ, ಪ್ರೊವಿಷನ್ ಆಫ್ ಸಿಂಗಲ್ ಟ್ರಾನ್ಸ್ಫರ್ ವೋಟ್ ಇದು. ವಿಚ್ ಒನ್ ಇಸ್ ದ ಫಾಲೋಯಿಂಗ್ ಎಲೆಕ್ಟೆಡ್ ಆಸ್ ಅ ಪ್ರೆಸಿಡೆಂಟ್ ಇಂಡಿಯಾ ಅನ್ಅಪೋಸ್ಡ್. ಅಂದ್ರೆ ಯಾರು ನಮ್ಮವ್ರು ಇದಾರಲ್ಲ, ನಾರಾಯಣ್ ಅಂತ. The president can be proclaimed from the Union Cabinet. Article 356. The Supreme Court commander enforce President the India nominated 2 members of Lok Sabha given represent and Anglo-Indians. ಅವಾಗ ಹೋದ್ ಸರಿ ಹೇಳಿದ್ನಲ್ಲ, ಅದು ಕ್ವಶನ್ 157 8 ಏನೋ ಬಂದಿತ್ತು ನೋಡಿ. ಅದೇ ಕೇಳಿದೆ ಕ್ವಶನ್ ಕೇಳ್ತಾರೆ ಇಲ್ಲಿ ಕೂಡ ಹಂಗೆ. ಮನಿ ಬಿಲ್ಸ್ ದ ಪ್ರೆಸಿಡೆಂಟ್ ಆಫ್ ಮೇಡ್ ಆಫ್ ಪ್ರೊಕ್ಲೇಮ್ ನೋಡಿ. ಅದೇ ಕ್ವಶನ್ 1965, ಬಟ್ ಸ್ವಲ್ಪ ಲೈಟಾಗಿ ಚೇಂಜ್ ಮಾಡಿ ಕೇಳ್ತಾರೆ ಅಷ್ಟೇ. ದ ಪ್ರೆಸಿಡೆಂಟ್ ಮೇಡ್ ಪ್ರೊಕ್ಲಮೇಷನ್ಸ್ ಬಂದ್ಬಿಟ್ಟು ಇದು ಬಿ 1965, ವಿಚ್ ಇಸ್ ದ ಅಮೌಂಟ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ವೈಸ್ ಪ್ರೆಸಿಡೆಂಟ್ ಅನ್ಸುತ್ತೆ ನನಗೆ. ನೋಡೋಣ. ವೈಸ್ ಪ್ರೆಸಿಡೆಂಟ್ ಹೌದು 25% ಇಲ್ಲ ಅನ್ಸುತ್ತೆ. ಪರ್ಸೆಂಟ್ ಆಫ್ 222 ಏನಿದೆಯಲ್ಲ ವರ್ಡ್ 2222. ಓಕೆ, ಆಫ್ ದ 23 ಅಷ್ಟು ಸೈನಿಟ್. ಹೋದ್ ಸಾರಿ ಕ್ವಶನ್ ಅಲ್ಲಿ ಇತ್ತು. The 3 proclamation intensive president placed the before House of Parliament approval with 6 months approval. 6 months ಬೇಕೇ ಬೇಕು. Vice President of India is the Vice President of India is and the members Lok Sabha and Rajya Sabha joins 2 to 7 4 minutes ಆಯ್ತಾ. The tension of Vice President is ಅವ್ರಿಗೆ ಎಷ್ಟು ಕಾಲ ಇರ್ತದೆ ವೈಸ್ ಪ್ರೆಸಿಡೆಂಟ್ಗೆ? ಇದು ಪ್ರೆಸಿಡೆಂಟ್ಗೆ 6 ಇಯರ್ಸು, ವೈಸ್ ಪ್ರೆಸಿಡೆಂಟ್ಗೆ 5 ಇಯರ್ಸು, CM PM MP ಎಲ್ಲ 5 ಇಯರ್ಸ್. 6 ಇಯರ್ಸ್ ಪ್ರೆಸಿಡೆಂಟ್ ಮಾತ್ರ ಆಯ್ತಾ. ದ ವೈಸ್ ಪ್ರೆಸಿಡೆಂಟ್ ಯಾರಪ್ಪ ಇವರು? ಗೊತ್ತಾಯ್ತು. ವೈಸ್ ಪ್ರೆಸಿಡೆಂಟ್ ಅಫಿಷಿಯಲ್ ಚೇರ್ಮನ್ ಆಗಿರ್ತಾರೆ. ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ವೈಸ್ ಪ್ರೆಸಿಡೆಂಟ್ ಅಫಿಷಿಯಲ್ ಚೇರ್ಮನ್ ಆಗಿರ್ತಾರೆ ಅವ್ರು ಫಸ್ಟ್ ಆಯ್ತಾ. ನೆಕ್ಸ್ಟ್ ವೈಸ್ ಪ್ರೆಸಿಡೆಂಟ್ ರೀಡ್ ಬೈ ದ ಸ್ಪೀಕರ್. ಇದು ಆನ್ಸರ್ ತಪ್ಪು.
ಒಂದು ನಿಮಿಷ ಒಂದು ನಿಮಿಷ. ಎಲೆಕ್ಷನ್ ವೈಸ್ ಪ್ರೆಸಿಡೆಂಟ್ ಡಿಸೈಡೆಡ್ ಬೈ ಸುಪ್ರೀಂ ಕೋರ್ಟ್ ಅಲ್ವಾ? ಸಾರಿ, ಅವಾಗ ಹಂಗೆ ಆಗ್ತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. Which is the following functions prime ministers has been wrongly listed. ಪ್ರೈಮ್ ಮಿನಿಸ್ಟರ್ ರಾಂಗ್ಲಿ ಲಿಸ್ಟ್ ಮಾಡೋದೇ ಇಲ್ವಲ್ಲಪ್ಪ. ದ ಚೇರ್ಸ್ ಆಫ್ ಮೀಟಿಂಗ್ ಆಫ್ ಸ್ಟ್ಯಾಂಡಿಂಗ್ ಆಫ್ ಪಾರ್ಲಿಮೆಂಟ್ ಆಯ್ತು, ಓಕೆ. ನರಸಿಂಹ ರಾಯ್, ನಾಗನ್ ಫ್ರೆಂಚ್ ಅಗೇನೆಸ್ಟ್ ದ ಬೋರ್ಡ್ ಆಫ್ ಲೋಕಸಭಾ. ಎಷ್ಟು ಜನ ಇದ್ರು ಅಂದರೆ ಅದರಲ್ಲಿ 1/3 ಟೋಟಲ್ ಮೆಂಬರ್ಸ್ ಆಫ್ ಲೋಕಸಭಾ. ದ ಚೇರ್ಸ್ ಆಫ್ ಕೌನ್ಸಿಲ್ ಮಿನಿಸ್ಟರ್ಸ್ 237, 238, which is the following statement. The role of implementation of president, the 239 run. ದೇವೇಗೌಡ, ನಮ್ಗೆ ಗೊತ್ತಿರೋ ಕರ್ನಾಟಕದವ್ರು ಇವ್ರೆ. ಫಸ್ಟ್ ಒಂದ್ಸಲಿ ಪಾರ್ಲಿಮೆಂಟ್ PM ಆಗಿದ್ರು, ನೆನಪಿದೆ ಅನ್ಕೊಂತೀನಿ. ಪ್ರೈಮ್ ಮಿನಿಸ್ಟರ್ ಆಗಿದ್ರು. ದ ಮಿನಿಮಮ್ ಏಜ್ ಆಫ್ ದ ಪರ್ಸನ್ ಇಸ್ ಅಪಾಯಿಂಟೆಡ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾಗೆ ಬೇಕಾದ್ರೆ 25 years ಮಾತ್ರ. ಅಷ್ಟು ಬೇಗ ಹೋಗಕ್ಕೂ ಆಗಲ್ಲ ಬಿಡಿ. ಪ್ರೈಮ್ ಮಿನಿಸ್ಟರ್ ಯಾರು ಆಗೋಕ್ಕಾಗಲ್ಲ. ಹಿಸ್ಟ್ರಿಯಲ್ಲಿ ಅದು ಇಲ್ಲ. ದ ಮಿನಿಸ್ಟರ್ ಆಫ್ ಪ್ಲಾನಿಂಗ್, ಚೇರ್ಮನ್ ಆಫ್ ದ ಪ್ಲಾನಿಂಗ್ ಕಮಿಷನ್ಸ್. ಈ ಕ್ವಶನ್ ಬಂದ್ಬಿಡ್ತಾವೆ ಸುಮ್ಮನೆ. ಇಷ್ಟು ದಪ್ಪ ಕ್ವಶನ್ ನೋಡಿ, ಇಷ್ಟು ಹಿಡಿದು ಕೊಡಲ್ಲ. ಫುಲ್ ಸಿಂಪಲ್ ಕ್ವಶನ್ಸ್ ಕೇಳ್ತಾರೆ ಅವ್ರು ಅಷ್ಟೇ. ನೋಡಿ ಈ ಥರ. ವಿಚ್ ಇಸ್ ದ ಫಾಲೋಯಿಂಗ್ ಕಾಪಿ ದ ಆಫೀಸ್ ಆಫ್ ಚೇರ್ಮನ್ಸ್. ಜಾನ್ ರಾಮ್, ಅದು ದ ಸ್ಯಾಲರೀಸ್ ಆಫ್ ಅವೆಲೆನ್ಸ್ ಆಫ್ ಮೆಂಬರ್ಸ್ ಆಫ್ ಕೌನ್ಸಿಲ್. ದ ಪಾರ್ಲಿಮೆಂಟ್ ಆಫ್ ಒನ್ ಟೈಮ್ ಟು ಟೈಮ್, ಓಕೆ. ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಸುಪೀರಿಯರ್. ನೆಕ್ಸ್ಟ್ ದ ಇನ್ವರ್ಟ್ ಆಫ್ ಪ್ರೈಮ್ ಮಿನಿಸ್ಟರ್. Authority. The Parliament of India consists. The Parliament of India consists. The President of Lok Sabha, Rajya Sabha. Correct ಕೊಟ್ಬಿಟ್ಟಿದ್ದಾರೆ. 545. The President Lok Sabha ಎಷ್ಟಿದೆ? Next 6 months ಇದೆಯಪ್ಪ. Directed the members of Lok Sabha are the members of delegated by the people. Lok Sabha ಯಾವುದು? How many have been reserved the union territories of Lok Sabha? Reserved of union territories 20 ಕರೆಕ್ಟ್ ಎಕ್ಸಾಕ್ಟ್ ಆಗಿ ಓದಿದ್ದೀನಿ, ನೆನಪಿದೆ. ನೆಕ್ಸ್ಟ್ ಅದನ್ನು the seats allotted to states of Lok Sabha basis of their pollution ಅಂತ ಬರುತ್ತೆ, population ಅದು. which is the following state sends a maximum representation of Lok Sabha. ಮಧ್ಯಪ್ರದೇಶ್ ಅಲ್ಲ, ಒಂದು ನಿಮಿಷ. ಅದೇನಾ? ಓಕೆ. ಬಟ್ ವೆಸ್ಟ್ ಬೆಂಗಾಲ್ ಆಗುತ್ತೆ, ಉತ್ತರ ಪ್ರದೇಶ ಆಗುತ್ತೆ, ಮಧ್ಯಪ್ರದೇಶ ಜಾಸ್ತಿ ಇದೆ ಅನ್ಕೊಂತೀನಿ ಬಿಡಿ. 42nd amendment. ಅಲ್ಲಪ್ಪ, 8 minutes ಆಗುತ್ತೆ. The terms of local 255 ಅಲ್ಲಿ ಇದೆ ಲೋಕಸಭಾ ಸಭಾ. We had that 6 years ಇರುತ್ತೆ. The president can be extended the full Lok Sabha during the national emergency in the offenses of national emergency. 6 months ಎಕ್ಸ್ಟೆಂಡ್ ಮಾಡೋಕ್ಕಾಗುತ್ತೆ ಅಷ್ಟೇ ರೀ. ಸತ್ರು ಬೇರೆಯವ್ರು ಬರಬೇಕು ಅಂದ್ರೆ ಎಲ್ಲದಕ್ಕೂ 6 months ರಿಪ್ಲೇಸ್ ಆಗಬೇಕು. ದ ಸ್ಪೀಕರ್ ಆಫ್ ಲೋಕಸಭಾ ಈಸ್ ದ by the member of the Lok Sabha ಆಯ್ತಾ. The maximum duration of 0 hours in Lok Sabha can be ನಮ್ಗೆ ಅನ್ಸ್ಪೆಸಿಫೈಡ್. ಇದು ಏನಿದೆ ಕ್ವಶನ್? ದ ಕೆನ್ ಬಿ ಸಾಲ್ವ್. ಲೋಕ್ ಸಭಾ ಎಕ್ಸ್ಪೈರ್ಡ್ ನಾರ್ಮಲ್ ಆಫ್ 5 years. ಆಪ್ಷನ್ ಬಿ ದ ಪ್ರೆಸಿಡೆಂಟ್. ಒಂದು ನಿಮಿಷ. ಇಟ್ ಇಸ್ ಅ ಲೋಕ್ ಸಭಾ ಎಕ್ಸ್ಪೈರ್ ಆಫ್ ನಾರ್ಮಲ್ ಟರ್ಮ್ ಆಫ್ 5 years. ಇದು ಆಗಲ್ವಲ್ಲ, ಪ್ರೈಮ್ ಮಿನಿಸ್ಟರ್ಗೆ ಬರುತ್ತೆ. ಕರೆಕ್ಟ್ ಆನ್ಸರ್ ನೋಡಿಸ್ತಿದ್ದಿಲ್ಲ. 259. ನೀವು ಕೂಡ ಕಮೆಂಟ್ ಮಾಡಿ ಆನ್ಸರು ಕರೆಕ್ಟ್ ಇದೆ ಅಂತ. ನೀವು ಕಮೆಂಟ್ 250 ಆನ್ಸರ್ ಕರೆಕ್ಟ್ ಇಲ್ಲ ಅನ್ಸುತ್ತೆ. ನಮ್ಮ ಪ್ರಕಾರ ಪ್ರೈಮ್ ಮಿನಿಸ್ಟರ್ ಆಗಬೇಕು, ಪ್ರೆಸಿಡೆಂಟ್ಗೆ 6 years ಇರುತ್ತೆ ಅನ್ಕೊಂತೀನಿ ನಾನು. ಇದೆ, ಓದಿದೀವಿ, ಅದರಲ್ಲಿ ಏನಿದೆ. ಅಂಡರ್ ದ ಆಲ್ ಕಂಡೀಷನ್ಸ್ ದ ಜಾಯಿಂಟ್ ಕಮಿಷನ್ ಆಫ್ ಪಾರ್ಲಿಮೆಂಟ್ ಸ್ಪೀಕರ್ ಇನ್ಯಾರು? ದ ಲೋಕಸಭಾ. The Lokasabha process of vote of an account. The exist of a government.
ಸಾರಿ, ಲೋಕಸಭಾ ಫೋಟೋನ ಅಕೌಂಟ್ ಯಾವುದೋ ಕ್ವಶನ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕ್ರೋ, ಒಂದು ಲೈಕ್ ಮಾಡ್ರಪ್ಪ. 264 the ಲೋಕಸಭಾ secrets under the direct supervisions of the speaker charging the 265 ರಾಜ್ಯಸಭಾ upper house of 250 ಅದರಲ್ಲಿ ಇದೆ ಇನ್ನೊಂದ್ಸರಿ ಕೇಳೋದು elected by the with the representation of the population which is the following states and the number of represent ಮಧ್ಯ ಪ್ರದೇಶ್, ಆಂಧ್ರ ಪ್ರದೇಶ್ ಅಲ್ವಾ? The members of Rajya Sabha are elected. The members of Rajya Sabha ಎಷ್ಟು ನಮ್ಗೆ ಗೊತ್ತಿರೋದೆಲ್ಲ 6 years ಕರೆಕ್ಟ್. ಲೈಫ್ ಲೈನ್ ಹೆಂಗೆ ಗೊತ್ತಪ್ಪ, ಫಾರ್ ಲೈಫ್ ಅಂತ 135 years. The Secretary General Lokasabha, the Chief, the Speaker. What is the maximum gap between the sessions Parliament? 3 months, 6 months ಅಲ್ಲಿದೆಪ್ಪ. 6 months ಬಂದರೆ ಅದೇ ಹಾಕಿ ಅದೇ ಆನ್ಸರ್ ಬರುತ್ತೆ. 74. None of the which is the following statements are correct. Loksabha asked the vote because of exam commission. ಈಸಿ ಕ್ವಶನ್ಸ್ ಇದಾವೆ, ಇವೆಲ್ಲ ಹೋದ್ರು ಎಲ್ಲ ಟಿಕ್ ಆಗಿ. ಈ ಲಿಂಕ್ ಬೇಕು ಅಂದ್ರೆ ನೀವು ಪಕ್ಕ ಕೆಳಗಡೆ ಮೆನ್ಷನ್ ಮಾಡೇ ಮಾಡಿ ಆಯ್ತಾ. ಕೆಳಗಡೆ ಮೆನ್ಷನ್ ಮಾಡಿ, ಈ ವಿಡಿಯೋ ಲಿಂಕ್ ಹಾಕ್ತೀನಿ ನಿಮಗೆ ಆಯ್ತಾ. ಕಂಟ್ರೋಲ್ ಆಫ್ ಎಕ್ಸ್ಪ್ಲನೇಷನ್ ಗೌರ್ಮೆಂಟ್ ಎಲ್ಲ ಈಸಿ ಆಗಿದೆ. ಹಾಕೊಂಡ್ರು ಮನಿ ಬಿಲ್ ಕೆನ್ ಬಿ ಆರ್ಗನೈಟ್. ಯಾರು ಆರ್ಗನೈಟ್ ಮಾಡ್ತಾರೆ? ಲೋಕಸಭಾ, ಓನ್ಲಿ ಇನ್ ಲೋಕಸಭಾ ಆಯ್ತಾ. 281 ಫೋರ್ಸ್ ಬಿಲ್ ಅಂಡ್ ರಿಸೆಷನ್ ಬಿಲ್. ಓಕೆ, ದ ಕೌನ್ಸಿಲ್ ಮಿನಿಸ್ಟರ್ಸ್ ಆಫ್ ಲೋಕಸಭಾ ಆಯ್ತಾ. ನೆಕ್ಸ್ಟ್ 283 ಸಿ ನನ್ ಆಫ್ ದ ಬೇಗ ಬೇಗ ಮುಗಿಸೋಣ ವಿಡಿಯೋ. 12 ಇಲ್ಲ 15 ಮಿನಿಟ್ಸ್ ಅದು ಜಾಸ್ತಿ ಮಾಡ್ಬೋದು. ಅದಕ್ಕಿಂತ ಹಿಂಗೆ ನೋಡೋರು ಕೂಡ ಬೇಜಾರಾಗ್ಬಿಡುತ್ತೆ ಸುಮ್ಮನೆ. That is the disciplined staff conference members of parliament, ಎಲೆಕ್ಷನ್ ಕಮಿಷನ್ಸ್. ನಿಮಗೆ ಲಾಸ್ಟ್ ಎಕ್ಸಾಮ್ಗಿನ್ನ ಮುಂದೆ ಒಂದು ನಾಳೆ ಇಷ್ಟೊತ್ತಿಗೆ ಹಾಕ್ತೀನಿ ಒಂದು ವಿಡಿಯೋ ನೋಡ್ರಿ. ನಾಳೆ ಇಷ್ಟೊತ್ತಿಗೆ ಒಂದು ವಿಡಿಯೋ ಬಿಡ್ತೀನಿ. 3 ಪೇಜ್ ಇದೆಯಲ್ಲ, 3 ಪೇಜ್ ಬಿಡ್ತೀನಿ. ಯಾರನ್ನ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಅವಾಗ ಸ್ಟಾರ್ಟ್ ಮಾಡಿ, ಅವಾಗ ಕೂಡ ಔಟ್ ಆಫ್ ಔಟ್ ತೆಗಿಬೋದು ನೀವು ಖಂಡಿತ. ಕಮೆಂಟ್ ಮಾಡಿದಾರೆ ಬ್ರೋ, ನಾನು ಇಂಗ್ಲೀಷ್ ಏನು ಓದಿಲ್ಲ ಹೆಂಗೆ ಅಂತ. ನಾನು ವಿಡಿಯೋ ರಿಕಮೆಂಡ್ ಮಾಡಿದ್ದೀನಿ ನೋಡ್ರು, ಅಷ್ಟು ಹೋದ್ರು. ನಾಳೆ ಒಂದು 35-45 ಆರಾಮಾಗಿ ಸ್ಕೋರ್ ಮಾಡ್ತೀರಾ ನೀವು ಅಂತ ಹೇಳಿದ್ದೀನಿ. ಅವ್ರು ಸ್ಕೋರ್ ಮಾಡ್ತಾರೆ ಗೊತ್ತು. ಈ ಆನ್ಸರ್ಸ್ ಬರೋ ಸ್ವಲ್ಪ ಕಷ್ಟ. 291 ಸುಪ್ರೀಂ ಕೋರ್ಟ್ ದ ಫೈನಲ್ ಡಿಸಿಷನ್. ನೋಡ್ರಿ, ಫಸ್ಟ್ ಈ ಡಿಸಿಷನ್ಸ್ ತಗೊಳೋದು ನೋಡಿ. ಇವಾಗ ಏನೋ ಕೋರ್ಟ್ ಕೇಸ್ ಆಗಿದ್ರೆ ಫಸ್ಟ್ ನಾರ್ಮಲ್ ಸಿವಿಲ್ ಈ ಲೋಕಲ್ ಕೋರ್ಟ್ಸ್ ಹೋಗುತ್ತೆ, ಲೋಕಲ್ ಕೋರ್ಟ್ಸ್ ಇಂದ ಹೈಕೋರ್ಟ್ಗೆ ಹೋಗುತ್ತೆ, ಹೈಕೋರ್ಟ್ಗಿಂದ ಈ ಡಿಸ್ಟಿಕ್ ಕೋರ್ಟ್ಸ್ ಇರ್ತವೆ, ಡಿಸ್ಟಿಕ್ ಕೋರ್ಟ್ಸ್ ಆದ್ಮೇಲೆ ತಾಲೂಕ್ ಕೋರ್ಟ್ಸ್, ಅವೆಲ್ಲ ಆದ್ಮೇಲೆ ಹೈಕೋರ್ಟ್ ಆದ್ಮೇಲೆ ಸುಪ್ರೀಂ ಹೈಕೋರ್ಟು. ನಿಮ್ ನಿಮ್ ಪ್ರಾಬ್ಲಮ್ ಅದು ಎಲಿಜಿಬಲ್ ಇರಬೇಕು ನೀವು ಆ ಪ್ರಾಬ್ಲಮ್ಗೆ. ಇಲ್ಲಾಂದ್ರೆ ಈ ಸುಮ್ನೆ ಈ ಗಾಡಿ ಕಳ್ತನ ಆ ಥರ ಎಲ್ಲ ಕೇಸಲ್ಲಿ ಇದ್ರೆ ಅದು ರಿಜೆಕ್ಟ್ ಮಾಡ್ಬಿಡುತ್ತೆ. ಅಲ್ಲೇ ಹೈಕೋರ್ಟ್ ಏನೋ ಡಿಸ್ಟಿಕ್ ಕೋರ್ಟ್ ರಿಜೆಕ್ಟ್ ಮಾಡೋದಕ್ಕೆ ಕಳಿಸುತ್ತೆ. ಒಂದು ದೊಡ್ಡದಾಗಿರ್ಬೇಕು, ಅವಾಗೇನು ಈ ಕೋರ್ಟ್ ಬಂದಿದ್ದು ಈ ಪ್ರಾಬ್ಲಮ್ ಬಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಆಗೋದು. ಸುಪ್ರೀಂ ಕೋರ್ಟ್ ಹೋಗ್ಬೇಕಂದ್ರೆ ಅದೇನೋ ಒಂದು ಬಿಗ್ ಪ್ರಾಬ್ಲಮ್ ಆಗಿರ್ಬೇಕು. ಅಂದ್ರೆ ಮೀನ್ಸ್ the strength of nominated members of the House of Parliament. ಎಷ್ಟು ಅವಾಗ ಹೇಳಿದ್ನಲ್ಲಪ್ಪ, ಎಲ್ಲರೂ ಕಮೆಂಟ್ ಮಾಡೋ. 12 in case of difference. ಸಿ 94 ಈ ಥರ ಇದ್ರೆ ಹೆಂಗಪ್ಪ ಮಾಡೋದು? ಪಕ್ಕ ಇದೆ ಆನ್ಸರ್ ನೋಡಿ, ನಾನು ಓದಿರೋ ಪ್ರಕಾರ.
60 ಡೇಸ್. ಮೋಸ್ಟ್ ಮೆಂಬರ್ ಇದು. ಈ ತರ ಕ್ವಶನ್ಸ್ ಕೊಟ್ರೆ ಸುಮ್ಮನೆ ಯೋಚನೆ ಮಾಡಕ್ ತಲೆಯಲ್ಲಿ ಬಿದ್ದ್ಬಿಡ್ತೀರಾ. ಸುಮ್ಮನೆ ನೋಡ್ಕೊಂಡು ಬೇಗ ಬೇಗ ಓದೋಕ್ ಟ್ರೈ ಮಾಡ್ರು. 30th ಕ್ವಶನ್ ನೀವೇ ಕಮೆಂಟ್ ಮಾಡ್ರಪ್ಪ. ಏನಕ್ಕಪ್ಪ ನಾನು ಅವಾಗ ಹೇಳಿದ 6th ಅಂತ ಬಂದ್ರೆ 6th ಯಾವುದೇ ಆನ್ಸರ್ 6 ಅಂತ ಬಂದ್ರು ಅದೇ ಆನ್ಸರ್ ಆಗುತ್ತೆ. ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಈ ಸೆಮ್ಗೆ ಆಗೋಯ್ತು ಅನ್ಕೊಂತಿದ್ದೀನಿ. POP ಇದ್ದವ್ರು CS ಇರ್ತಾರೆ ಬಿಡಿ. ಪಿ ಸೈಕಲ್ ಇರುತ್ತೆ, ಇಲ್ಲ C ಸೈಕಲ್ ಇರುತ್ತೆ ಅವ್ರಿಗೆ ಸಪ್ರೇಟ್ ಸೈಕಲ್. ಇನ್ನೊಂದು ವಿಡಿಯೋ ಮಾಡ್ತೀನಿ 400 to 500. ಅದೇ ಲಾಸ್ಟ್ ವಿಡಿಯೋ ಆಗಿರುತ್ತೆ ನಮ್ಮ ಚಾನಲ್ಗೆ. ನೋಡೋಣ ಮತ್ತೆ ಸೆಕೆಂಡ್ ಸೆಮ್ ಮಾಡೋದೇ ಇಲ್ಲ ಅಂತ ನಾನು ಡಿಸೈಡ್ ಮಾಡ್ತೀನಿ. ಸ್ವಲ್ಪ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡ್ರಿ. 300 ಸಬ್ಸ್ಕ್ರೈಬರ್ಸ್ ಆದರೆ ನಾನು ಈ ನೆಕ್ಸ್ಟ್ ಸೆಮ್ ಮಾಡಕ್ಕೆ ಟ್ರೈ ಮಾಡ್ತೀನಿ. 300 250 ಆದರೂ ಕೂಡ ಮಾಡಿಬಿಡ್ತೀನಿ ನೆಕ್ಸ್ಟ್ ಸೆಮ್. ಇಲ್ಲಾಂದರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ನಮಗೂ ಎಕ್ಸಾಮ್ಸ್ ಇರುತ್ತೆ, ಮಾಡೋಕ್ಕೆ ಹೋಗಲ್ಲ. ಅಷ್ಟೇ, ಸಬ್ಸ್ಕ್ರೈಬ್ ಮಾಡ್ರು ಅಷ್ಟೇ. ಬೈ, ಗುಡ್ ನೈಟ್ ರು.